ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಶ್ರೀ ಗುರು ಚರಿತ್ರೆಯ 28ನೇ ಅಧ್ಯಾಯವನ್ನು ಕೇಳಿ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿಯು ಗುರುಚರಿತ್ರೆಯನ್ನು ಮುಂದುವರಿಸುತ್ತಾ, ನಾಮಧಾರಕ ಗುರು ಮಹಿಮೆಯಿಂದ ಹಿಂದಿನ 7 ಜನ್ಮಗಳ ಜ್ಞಾನ ಹೊಂದಿದ್ದ ಆ ಪತಿತನು ಗುರುಗಳನ್ನು ಕುರಿತು, ಭಗವಾನ್, ಮೊದಲು ನಾನು ಬ್ರಾಹ್ಮಣ ಜಾತಿಯಲ್ಲಿದ್ದವನು ಈ ಹೀನನಾದ ಚಾಂಡಾಲ ಕುಲದಲ್ಲಿ ಜನಿಸಿದ್ದೇಕೆ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಗುರುಗಳು, ಜೀವಿಗಳಿಗೆ ಕರ್ಮಾನುಸಾರವಾಗಿ ಉಚ್ಚ ನೀಚ ಜನ್ಮಗಳನ್ನು ನೀಡುವುದು ವಿಧಿ ನಿಯಮವಾಗಿದೆ. ನೀನು ಬ್ರಾಹ್ಮಣನಾಗಿದ್ದಾಗ ತಂದೆ ತಾಯಿ ಗುರು ಹಿರಿಯರನ್ನು ಧಿಕ್ಕರಿಸಿ ನಡೆದಿದ್ದರಿಂದ ಅಧಃಪತನ ಹೊಂದುತ್ತಾ ಕೊನೆಗೆ ಈ ಚಾಂಡಾಲ ಜನ್ಮದಲ್ಲಿ ಜನಿಸಬೇಕಾಯಿತು. ಆತ್ಮಸ್ತುತಿ ಮಾಡಿಕೊಳ್ಳುವವನು ಹೃದಯ ರೋಗದಿಂದ ಪೀಡಿತನಾಗುವನು. ತಂದೆ ತಾಯಿಗಳನ್ನು ತ್ಯಜಿಸಿ ಹೆಂಡತಿಯೊಂದಿಗೆ ಬೇರೆ ಸಂಸಾರ ಬಾಳುವ ಸ್ವಾರ್ಥಿಯು ಬೇಡರ ಕುಲದಲ್ಲಿ ಜನಿಸುವನು. ಬ್ರಹ್ಮಹತ್ಯ ಮಾಡಿದವನು ಕ್ಷಯರೋಗದಿಂದ ಬಳಲಬೇಕಾಗುವುದು. ಸರ್ಪಹಂತಕನು ಹಾವಾಗಿ ಹುಟ್ಟುವನು. ಪುಸ್ತಕ ಕದ್ದವನಿಗೆ ಕುರುಡುತನ ಬರುವುದು. ವಸ್ತ್ರಾದಿಗಳನ್ನು ಕದ್ದವನಿಗೆ ಶ್ವೇತ ಕುಷ್ಠ ಆವರಿಸುವುದು. ಹೀಗೆ ಪಾಪಕರ್ಮ ಮಾಡಿದವನಿಗೆ ನೀಚ ಜನ್ಮಗಳು, ಪುಣ್ಯಕರ್ಮ ಮಾಡಿದವನಿಗೆ ಉಚ್ಚ ಜನ್ಮಗಳು ದೊರೆಯುವುದು ವಿಧಿ ನಿಯಮವಾಗಿದೆ. ಈಗ ನಿಮಗೆ ಪಾಪ ಪುಣ್ಯಾದಿ ಕರ್ಮಗಳಿಗೆ ಫಲವೇನಿರುತ್ತದೆ ಎಂಬುದರ ಸಂಪೂರ್ಣ ಜ್ಞಾನವಾಗಿದೆ. ಆದ್ದರಿಂದ ನೀನು 1 ತಿಂಗಳವರೆಗೆ ನಿತ್ಯ ಸಂಗಮದಲ್ಲಿ ಸ್ನಾನ ಮಾಡಿ ಔದುಂಬರಕ್ಕೆ ನಮಸ್ಕರಿಸು. ಅಂದರೆ ಆ ಪುಣ್ಯಫಲದಿಂದಾಗಿ ಮುಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣನಾಗಿ ಜನಿಸುವಿ ಎಂದು ವಿವರಿಸಿ ಹೇಳಿದರು. ಆದರೆ ಆ ವ್ಯಕ್ತಿಯು, ಈಗ ನಮ್ಮ ಕೃಪೆಯಿಂದ ಬ್ರಾಹ್ಮಣನಾಗಿರುವ ನಾನು ಮತ್ತೆ ಚಾಂಡಾಲ ಕುಲದಲ್ಲಿ ಸೇರಲಾರೆ. ದಯವಿಟ್ಟು ನನ್ನನ್ನು ಬ್ರಾಹ್ಮಣ ಕುಲದಲ್ಲಿಯೇ ಸೇರಿಸಿಕೊಳ್ಳುವ ಕೃಪೆ ಮಾಡಿರಿ ಎಂದು ಮೊಂಡತನ ಮಾಡತೊಡಗಿದನು. ಅಷ್ಟರಲ್ಲಿ ಪತಿತನು ವೇದ ಉಚ್ಚರಿಸುತ್ತಿರುವನೆಂಬ ವಾರ್ತೆಯು ಆತನ ಮನೆಯವರೆಗೂ ತಲುಪಿತ್ತು. ಪತಿತನ ಹೆಂಡತಿಯು ತನ್ನ 4 ಮಕ್ಕಳೊಂದಿಗೆ ಕುತೂಹಲದಿಂದ ಮಠದ ಆವರಣಕ್ಕೆ ಬಂದಳು. ಗುರುಗಳಿಗೆ ದೂರದಿಂದ ನಮಸ್ಕರಿಸಿ ತನ್ನ ಗಂಡನನ್ನು ಸಮೀಪಿಸಲು ಹೋದಳು. ಆದರೆ ಪತಿತನು, ಹೇ, ನನ್ನನ್ನು ಮುಟ್ಟಬೇಡ, ನಾನು ಬ್ರಾಹ್ಮಣನಿದ್ದೇನೆ ಎಂದು ಜಬರಿಸಿ ಅವಳನ್ನು ದೂರ ಸರಿಸಿದನು. ಪತಿತನ ಹೆಂಡತಿಯು ಅಳುತ್ತಾ, ಸ್ವಾಮಿ, ಈತನು ಹೀಗೆ ನಮ್ಮನ್ನು ನಡುನೀರಿನಲ್ಲಿ ಬಿಟ್ಟರೆ ನಮ್ಮ ಗತಿಯೇನು? ದಯವಿಟ್ಟು ಈತನಿಗೆ ಬುದ್ಧಿ ಹೇಳಿ ನನ್ನೊಂದಿಗೆ ಕಳಿಸಿಕೊಡಿರಿ ಎಂದು ಗುರುಗಳಲ್ಲಿ ಪ್ರಾರ್ಥಿಸಿಕೊಂಡಳು. ಆಗ ಗುರುಗಳು ಒಬ್ಬ ಜಿಪುಣನಾದ ಬ್ರಾಹ್ಮಣನಿಂದ 1 ಕೊಡ ನೀರು ತರಿಸಿ ಆ ಪತಿತನಿಗೆ ಸ್ನಾನ ಮಾಡಿಸಲು ತಿಳಿಸಿದರು. ಬ್ರಾಹ್ಮಣನು ಅದರಂತೆ ಮಾಡಿದಾಗ ಪತಿತನ ಮೈಗೆ ಅಂಟಿಕೊಂಡಿದ್ದ ಅಭಿಮಂತ್ರಿತ ಭಸ್ಮವೆಲ್ಲ ತೊಳೆದು ಹೋಯಿತು. ಅದರೊಂದಿಗೆ ಆತನಿಗೆ ಉಂಟಾಗಿದ್ದ ಜ್ಞಾನವು ಹೊರಟು ಹೋಯಿತು. ಆಗ ಪತಿತನು ಯಾವ ತಕರಾರನ್ನು ಮಾಡದೆ ತನ್ನ ಹೆಂಡತಿ ಮಕ್ಕಳ ಕರೆದುಕೊಂಡು ಆನಂದದಿಂದ ಮನೆಗೆ ಹೋದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆ 28ನೇ ಅಧ್ಯಾಯ ಮುಕ್ತವಾಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.